ಮಾಸ್ಟರ್ಸ್, ಇವತ್ತಿನ ವಿಷಯ ವಾಸನೆಗಳು ಅಂದ್ರೆ ಅಟ್ರಾಕ್ಷನ್ಸ್. ಇವು ಯೋಗ ಸಾಧನೆಯಲ್ಲಿ ಅಥವಾ ಧ್ಯಾನ ಸಾಧನೆಯಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಈ ವಾಸನೆಗಳು ಅಂತ ಕರೀತಾರೆ ಅವರು. ಈ ವಾಸನೆಗಳು ಮುಂದೋಗಕ್ಕೆ ಬಿಡಲ್ಲ. ಹೇಗೆ ಒಂದು ಏರೋಪ್ಲೇನ್ ಮೇಲೆ ಹೋಗ್ತಾ ಇರುತ್ತೆ, ಅದು ಹೋಗ್ತಿದ್ರೆ ಅಥವಾ ರಾಕೆಟ್ ಮೇಲೆ ಹೋಗ್ತಿರುತ್ತೆ, ಅದು ಹೋಗ್ಬೇಕಾದ್ರೆ ಆ ಗ್ರಾವಿಟೇಷನ್, ಆ ಗುರುತ್ವಾಕರ್ಷಣ ಶಕ್ತಿ ಏನ್ ಮಾಡ್ತಿರುತ್ತೆ, ಎಳಿತಾ ಇರುತ್ತೆ ಕೆಳಗಡೆ. ಮೇಲೆ ಹೋಗಕ್ ಬಿಡಲ್ಲ, ಮುಂದೋಗಕ್ ಬಿಡಲ್ಲ. ಆ ಥರ ಈ ವಾಸನೆಗಳು ಒಬ್ಬ ಸಾಧಕಗೆ ಅಡ್ಡಿ ಮಾಡ್ತಾನೇ ಇರ್ತವೆ. ಈ ವಾಸನೆಗಳು ಎಲ್ಲಿಂದ ಬರ್ತವಂದ್ರೆ, ನಮ್ಮ ಪೂರ್ವ ಜನ್ಮದಿಂದ ಬರ್ಬೋದು, ಅಥವಾ ಈ ಬೆಳೆದಿರ್ತಕ್ಕಂಥ ರೀತಿಯಿಂದ, ಚಿಕ್ಕಂದ್ರಿಂದ ನಾವೇನ್ ಬೆಳೆದಿರ್ತೀವಲ್ಲ, ಆ ಸಂಸಾರದಲ್ಲಿ ಬಂದಿರ್ತವೆ ವಾಸನೆಗಳು, ಅಥವಾ ಈ ಸಮಾಜದಲ್ಲಿದ್ದಾಗ ಅವೆಲ್ಲ ವಾಸನೆಗಳು ನಮ್ಮನ್ನ ಹಿಂಬಾಲಿಸ್ತಾ ಇರ್ತವೆ. ವಾಸನೆ ಅಂದ್ರೆ ಅಲ್ಟಿಮೇಟ್ಲಿ ಅದು ಅಜ್ಞಾನನೇ ಅಥವಾ ಮಾಯೆನೆ. ಈ ವಾಸನೆಗಳು ಏನ್ ಮಾಡ್ತಿರ್ತವೆ, ಮೇಲೆ ಹೋಗಕ್ ಬಿಡಲ್ಲ, ಮುಂದೋಗಕ್ ಬಿಡಲ್ಲ. ಹಾಗಾಗಿ ಈ ವಾಸನೆಗಳನ್ನ ಜಾಗೃತಿಯಿಂದ ಗಮನಿಸ್ಬೇಕು. ಏನು? ನಿಮಗೆ ಎಕ್ಸಾಂಪಲ್ಸ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾವು ಧ್ಯಾನನೇ ತಗೊಳ್ಳೋಣ. ಕಣ್ಣು ಮುಚ್ಚಿರ್ತೀವಿ, ಸ್ವಲ್ಪ ಹೊತ್ತು ಉಸಿರಾಟ ಗಮನಿಸ್ತೀವಿ, ಆರಾಮ್ ಅನ್ಸುತ್ತೆ. ಏನ್ ಮಾಡ್ಬಿಡ್ತೀವಿ, ಆ ಆರಾಮ್ ಅನ್ಸಿದಾಗ ಏನ್ ಮಾಡ್ಬಿಡ್ತೀವಿ, ಮರ್ತು ಬಿಡ್ತೀವಿ ನಾವು. ಆನಂದ ಸ್ವಲ್ಪ ಶಾಂತ ಅನಿಸ್ತಿದೆ, ಅಲ್ಲೇ ನಿಲ್ಬಾರ್ದು, ಮುಂದೋಗ್ಬೇಕು, ಇನ್ನೂ ಉಸಿರಾಟ ಗಮನಿಸ್ಬೇಕು. ಏನ್ ಮಾಡ್ತೀವಿ, ಶಾಂತ ಅನಿಸ್ತು, ಅವಾಗ ಏನ್ ಮಾಡ್ತೀವಿ, ದೇಹನ ಮರ್ತು ಬಿಡ್ತೀವಿ, ನಿದ್ದೆಗೆ ಜಾರ್ತೀವಿ. ಅಥವಾ ಆ ಶಾಂತತೆ ಸಾಕನ್ಕೊಂಡು ಬಿಟ್ಟು ಮತ್ತೆ ಆಲೋಚನೆಗಳು ಬರ್ತವೆ, ಆಲೋಚನೆಗಳಿಂದ ಹೋಗ್ತೀವಿ. ಅಂದ್ರೆ ಇಲ್ಲಿ ಕೂಡ ವಾಸನೆಗಳಿದೆ, ಅಂದ್ರೆ ಅಟ್ರಾಕ್ಷನ್ಸ್ ಇದೆ. ಏನ್ ಅಟ್ರಾಕ್ಷನ್ ಅಂತಂದ್ರೆ, ಸಾಕು ನನ್ಗೆ ಶಾಂತ ಅನಿಸ್ತಿದೆಯಲ್ಲ ಸಾಕು ಅನ್ಕೊಂತೀವಿ. ಒಂದ್ ಸ್ವಲ್ಪ ಶಾಂತತೆ ಅನ್ಸುತ್ತೆ. ಬಟ್ ಇನ್ನೂ ಉಸಿರಾಟ ಗಮನಿಸ್ತಾ ಹೋದಾಗ ಏನಾಗುತ್ತೆ, ಆ ಬ್ರಹ್ಮಾನಂದ ಬರುತ್ತೆ. ಇನ್ನೂ ಖಾಲಿ ಆಗತ್ತೆ, ಮನ್ಸು ಇನ್ನೂ ಖಾಲಿ ಆಗುತ್ತೆ. ಖಾಲಿ ಆಗ್ಬೇಕು. ಖಾಲಿ ಆದಷ್ಟು ಏನಂದ್ರೆ, ಹೊಸ ಅನುಭವಗಳಾಗುತ್ತೆ. ಹೊಸ ಸ್ಥಿತಿಗಳು ಸೃಷ್ಟಿಯಾಗ್ತವೆ ನಮ್ಮೊಳಗಡೆ. ನಾವೇನ್ ಮಾಡ್ತೀವಿ, ಆ ಒಂದು ಅಟ್ರಾಕ್ಷನ್ ಏನು, ಬಾಡಿ ಮೇಲಿರ್ತಕ್ಕಂಥ ಅಟ್ರಾಕ್ಷನ್ ಏನು, ಆ ಒಂದು ನಿದ್ದೆಗೆ ಜಾರತಕ್ಕಂಥ ಅಟ್ರಾಕ್ಷನ್, ಈ ಸುಖಗಳು, ಅವು ಕೂಡ ವಾಸನೆಗಳೇ. ಏನು ದೇಹ ಪರವಾದ ಸುಖ, ಆ ಸುಖಕ್ಕೆ ಜಾರ್ತೀವಿ ನಾವು. ಗಟ್ಟಿಯಾಗಿ ಕೂತಾಗ ಏನಾಗುತ್ತೆ, ಆ ಶಾಂತತೆಯಿಂದ ಬ್ರಹ್ಮಾನಂದಕ್ಕೆ ಹೋಗ್ತೀವಿ. ಶಾಂತತೆ ಫಸ್ಟ್ ಸ್ಟೆಪ್ಪು, ಬ್ರಹ್ಮಾನಂದ ಅಲ್ಟಿಮೇಟ್ ಅದು, ಕೊನೆ ಸ್ಟೆಪ್ ಅದು. ಅಥವಾ ಇನ್ನೂ ಒಂದು ಒಳ್ಳೆ ಸ್ಥಿತಿ ಬರುತ್ತೆ. ಅದಕ್ಕೆ 3 ಸ್ಥಿತಿ ಇದೆ. ಶೂನ್ಯ, ಪರಿಶೂನ್ಯ, ಮಹಾಪರಿಶೂನ್ಯ ಅಂತ. ನಮ್ಮ ಗುರಿ ಏನಾಗಬೇಕು, ಮಹಾಪರಿಶೂನ್ಯಕ್ಕೆ ಹೋಗ್ಬೇಕು. ಹಾಗಾಗಿ ಆ ಶ್ವಾಸನ್ನ ಗಮನಿಸಬೇಕಾದ್ರೆ ಅಲ್ಲಿಗೆ ನಿಲ್ಬಾರ್ದು, ಫಸ್ಟ್ ಸ್ಟೆಪ್ ನಿಲ್ಬಾರ್ದು, ಶಾಂತತೆಗೆ ನಿಲ್ಬಾರ್ದು, ಶೂನ್ಯತೆಗೆ ನಿಲ್ಬಾರ್ದು. ಶೂನ್ಯ ಕೂಡ ಅಲ್ಲ ಅದು ಆಕ್ಚುಲಿ. ಸ್ವಲ್ಪ ಶಾಂತತೆ ಬರುತ್ತೆ. ಅದಕ್ಕೆ ನಾವು ಆ ದಾಸರಾಗಿ ಜಾರ್ಬಿಡ್ತೀವಿ ಆ ವಾಸನೆಗೆ. ಅಂದ್ರೆ ದೇಹ ಸುಖಕ್ಕೆ. ಇನ್ನೂ ದೇಹನ ಕೂರ್ಸ್ಬೇಕು, ಇನ್ನೂ ದೇಹನ್ನ ಸಾಧನೆಗೆ ತಗೊಂಡೋಗ್ಬೇಕು, ದೇಹನ್ನ ಮರ್ತು ಬಿಡ್ಬೇಕು. ಇದು ಧ್ಯಾನದಲ್ಲಿ ಆಗ್ತಕ್ಕಂಥ ಒಂದು ಅನುಭವ. ಗಮನಿಸಿರಿ ನೀವು ಬೇಕಂದ್ರೆ. ಅಂದ್ರೆ ಆ ವಾಸನೆಗಳಿರುತ್ತೆ, ದೇಹದ ಸುಖದ ವಾಸನೆ ಇರುತ್ತೆ. ಅದನ್ನು ಬಿಡಬೇಕು. ಏನು ಗುರಿ? ಮಹಾಪರಿಶೂನ್ಯ.
ಆ ಗುರಿಗೆ ಹೋಗ್ಬೇಕು. ಆ ಗುರಿ ಹಿಡ್ಕೊಂಡಾಗ ಏನಾಗುತ್ತೆ, ಇನ್ನೂ ಹೈಯರ್ ಸ್ಟೇಟಿಗೆ ಹೋಗ್ತೀವಿ ನಾವು. ಶೂನ್ಯ, ಪರಿಶೂನ್ಯ, ಮಹಾಪರಿಶೂನ್ಯ ನೋಡಿ. ಹಾಗಾಗಿ 3 ಸ್ಥಿತಿಗಳಿದೆ. ಮಹಾಪರಿಶೂನ್ಯಕ್ಕೆ ಹೋಗ್ಬೇಕು. ಮಹಾಪರಿಶೂನ್ಯ ಅಂದ್ರೇನು? ಮಹಾಕಾರಣ ಲೋಕಗಳು, ಸತ್ಯ ಲೋಕಗಳು, ಅದಕ್ಕಿಂತ ಹಂತ ಲೋಕಗಳಿಗೆ ಸೇರ್ತೀವಿ ನಾವು ಧ್ಯಾನ ಸಾಧನೆಯಲ್ಲಿ. ಇಲ್ಲಿ ಕೂತೆ ಆ ಮಹಾಕಾರಣ ಲೋಕಕ್ಕೆ ಹೋಗ್ಬೇಕು. ಮಹಾಕಾರಣ ಲೋಕದಲ್ಲಿ ಏನಿರುತ್ತಂದ್ರೆ, ಈ ಆತ್ಮಗಳಿಗೆಲ್ಲ ಗೈಡೆನ್ಸ್ ಇರುತ್ತಲ್ಲಿ. ಕಾರಣ ಲೋಕದಲ್ಲಿ ನಾವೆಲ್ಲ ಹೋಗಿ ಆ ಕಾರಣಗಳೆಲ್ಲ ತಿಳ್ಕಂತೀವಿ. ಜನ್ಮದ ಕಾರಣಗಳು, ಮುಂದೇನ್ ಮಾಡ್ಬೇಕು, ಆ ತರ ಕಾರಣಗಳು. ಹ? ಅಂದ್ರೆ ಅಂತಂತ ಸ್ಥಿತಿಗೆ ಹೋಗ್ಬೇಕು. ಅಲ್ಲೆಲ್ಲ ಹೈಯರ್ ಮಾಸ್ಟರ್ಸ್ ಎಲ್ಲ ಇರ್ತಾರೆ. ಬುದ್ಧ, ಆ ನಮ್ಮ ಪತ್ರಿಜಿ ಗುರುಗಳು, ಆ ತರ ಗುರುಗಳೆಲ್ಲ ಇರ್ತಾರೆ. ದೊಡ್ಡ ಮಹಾತಾರ್ ಬಾಬಾಜಿ ಅಂತಲ್ಲಿ ಅವರೆಲ್ಲ ಇರ್ತಾರೆ. ಅವ್ರೇನ್ ಮಾಡ್ತಿರ್ತಾರೆ? ಸೃಷ್ಟಿ ಮಾಡ್ತಿರ್ತಾರೆ. ಆತ್ಮಗಳು ಸೃಷ್ಟಿ ಮಾಡ್ತಿರ್ತಾರೆ. ಎಷ್ಟೆಷ್ಟೋ ಕೆಲಸ ನಡೀತಾ ಇರತ್ತೆ. ಅಂತಹ ಸ್ಥಿತಿಗೆ ಹೋಗ್ಬೇಕು. ಅಂದ್ರೆ ಆ ವಾಸನೆಗಳಿಗೆ ಅಂಟಿದ್ರೆ ಅಲ್ಲಿಗೆ ಹೋಗಲ್ಲ. ತಿಳ್ಕೊಳ್ಳಿ. ವಾಸನೆಗಳು ದೇಹ ದೇಹ ಸುಖ, ಶಾಂತತೆ ಬಂತು ಸಾಕು ಅನ್ಕೊಂತೀವಿ. ಅಲ್ಲ. ನಾವೆಲ್ಲಿಗೆ ಹೋಗ್ಬೇಕು? ಮಹಾಪರಿಶೂನ್ಯಕ್ಕೆ ಹೋಗ್ಬೇಕು. ಇದು ಧ್ಯಾನದಲ್ಲಿ ನಡೆಯೋದು. ನೋಡಿ. ನಾವು ಆ ದೇಹ ಸುಖಕ್ಕೆ ಅಂಟಿದ್ರೆ ಅಲ್ಲಿಗೆ ಹೋಗಲ್ಲ. ಮಹಾಪರಿಶೂನ್ಯಕ್ಕೆ ಹೋಗಲ್ಲ. ಈ ವಾಸನೆಗಳಂದ್ರೆ ಈ ಯೋಗ ಸಾಧಕರಿಗೆಲ್ಲ ಇದ್ರ ಬಗ್ಗೆ ಹೇಳ್ತಾರೆ. ನೀವು ಸ್ವಾಮಿ ಶಿವಾನಂದ ಬುಕ್ಸ್ ಅಲ್ಲಿ ಓದಿದ್ರೆ ಒಂದ್ ಚಾಪ್ಟರ್ ಇದೆ. ಒಂದ್ 3-4 ಪೇಜ್ ಇದೆ ಅದು. ಅದ್ಭುತವಾಗಿ ಹೇಳ್ತಾರೆ ಅವ್ರು. ಇನ್ನು ಈ ವಾಸನೆಗಳು ಪ್ರಾಪಂಚಿಕ ಬರೋಣ. ಈ ಜನ್ಮಕ್ಕೆ ಬರೋಣ. ನೆಕ್ಸ್ಟ್ ಮುಂದಿನ ಜನ್ಮದ ಗತ ಜನ್ಮದಲ್ಲಿ ಇರ್ತಕ್ಕಂಥ ವಾಸನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರೆಸೆಂಟ್ ಲೈಫ್ ಅಲ್ಲಿ ಏನಾಗ್ತವೆ? ನಾವು ಪ್ರೆಸೆಂಟ್ ಲೈಫ್ ಅಲ್ಲಿ ಫಾರ್ ಎಕ್ಸಾಂಪಲ್ ಆ ಸ್ಟೇಜ್ ಮೇಲೆ ಹತ್ತಿರಲ್ಲ. ಸ್ಟೇಜ್ ಫಿಯರ್ ಇರುತ್ತೆ. ಅಥವಾ ಒಂದು 10 ಜನದ ಜೊತೆ ಮಾತಾಡಿರಲ್ಲ. ಮಾತಾಡಕ್ ಭಯ ಬೀಳ್ತಿರ್ತೀವಿ. ಯಾಕಂದ್ರೆ ಮೊದ್ಲಿಂದ ಅದೊಂದು ಆ ಭಯ ಸೃಷ್ಟಿಯಾಗಿರುತ್ತೆ. ಚಿಕ್ಕಂದ್ರಿಂದ ಸೃಷ್ಟಿಯಾಗಿರುತ್ತೆ. ಒಂದ್ ಕಡೆ ಕೂತು ಎಲ್ಲಿ ಸೇರದೆ, ಸ್ಟೇಜ್ ಮೇಲೆ ನಿಂತು ಮಾತಾಡದೆ, ಸ್ಟೇಜ್ ಮೇಲೆ ನಿಂತು ಹಾಡದೆ, ಅಥವಾ ಎಲ್ಲರ ಜೊತೆ ಬೆರೆಯದೆ. ಆ ತರ ಒಂದು ಕಂಡೀಷನ್ಸ್ ಇಂದ ನಾವು ಬೆಳೆದಿರ್ತೀವಿ. ಅವೇನ್ ಮಾಡ್ತಿರ್ತವೆ, ಈ ಒಂದು ನಾವು ಧ್ಯಾನ ಸಾಧನೆ ಮಾಡಿದ್ರು ಕೂಡ ವಾಸನೆಗಳು ಎಳಿತಾ ಇರ್ತವೆ. ಆ ಭಯ. ಏನ್ ಮಾಡ್ಬೇಕು ಅಂದ್ರೆ, ಹೋಗ್ಬೇಕು. 1 ಸತಿ 2 ಸತಿ ತಪ್ಪಾಗುತ್ತೆ. ನಾನು ತಪ್ಪು ಮಾಡ್ಬಿಡ್ತೀನೋ ಅಂತ ಆ ಒಂದು ಭಾವನೆ ಇದ್ದಾಗ, ನಾನು ಅಂತದ್ ಬಂದಾಗ ಏನಾಗುತ್ತೆ, ಮುಂದ್ ಹೋಗಲ್ಲ. ನನ್ ಬಗ್ಗೆ ಏನೋ ಅನ್ಕಂತಾರೆ. ಅಂದ್ರೆ ಆ ವಾಸನೆಗಳು ಚಿಕ್ಕಂದ್ರಿಂದ ಬಂದಿದಾವೆ. ಏನು? ಆ ಸ್ಟೇಜ್ ಫಿಯರ್ರು, ಗ್ರೂಪ್ ಫಿಯರ್ರು, ನನ್ ಬಗ್ಗೆ ಏನೋ ಅನ್ಕೊಂಡ್ ಬಿಡ್ತಾರೆ. ನಾನನ್ನೋದೇನಿಲ್ಲ ಫಸ್ಟ್ ಆಫ್ ಆಲ್. ನೀನ್ ಆತ್ಮ, ನೀನ್ ಮನ್ಸೇ ಅಲ್ಲ. ಅಂದ್ರೆ ನಾನು ಆತ್ಮ ಅಂತಕ್ಕಂಥ ಸ್ಥಿತಿಯಲ್ಲಿ ಬದುಕಿದಾಗ ಏನಾಗುತ್ತೆ, ಈ ವಾಸನೆಗಳು ತನ್ನಷ್ಟಕ್ಕೆ ತಾನೇ ದೂರ ಆಗ್ತವೆ. ಆ ಭಯ ದೂರ ಆಗುತ್ತೆ. ನೀನ್ ಆತ್ಮ ಅಂದ್ರೆ ಎಲ್ಲ ಅನುಭವ ಪಡಿಬೇಕು. ಈ ಭಯ ಹಂಗೆ ಕ್ಯಾರಿ ಮಾಡಿದ್ರೆ ಮುಂದಿನ ಜನ್ಮ ಬರ್ತೀವಿ ಮತ್ತೆ ಸ್ಟೇಜ್ ಮೇಲೆ ನಿಂತು ಮಾತಾಡಕ್ಕೆ. ಅಂದ್ರೆ ಎಲ್ಲಾನು ಗೆಲ್ಬೇಕಲ್ವಾ? ಅದೇ ಮುಕ್ತಿ. ಎಲ್ಲ ಅನುಭವಗಳು ಶೇಖರಣೆ ಆಗ್ಬೇಕು ನಿನ್ನ ಆತ್ಮದಲ್ಲಿ. ಅಂದ್ರೆ ಎಲ್ಲಾನು ಪಾಸ್ ಆಗ್ಬೇಕು ಫಸ್ಟ್ ಮೇನ್. ಅಂದ್ರೆ ಈ ವಾಸನೆಗಳು ಏನ್ ಮಾಡ್ತಿರ್ತವೆ, ನಿನ್ನ ಅಡ್ಡಿ ಮಾಡ್ತಾ ಇರ್ತವೆ. ಆ ಗ್ರೂಪಲ್ಲಿ ಮಾತಾಡದೆ, ಆ ಸ್ಟೇಜಲ್ಲಿ ನಿಂತು ಮಾತಾಡದೆ, ಅಥವಾ ಇನ್ನೇನೋ ಚಿಕ್ಕಂದ್ರಿಂದ ನಾವು ಕಷ್ಟದಲ್ಲೇ ಬೆಳೆದಿರ್ತೀವಿ. ದುಡ್ಡಿನ ಒಂದು ಕಷ್ಟದಲ್ಲೇ ಬೆಳೆದಿರ್ತೀವಿ. ಅಂಥವ್ರು ಧ್ಯಾನಕ್ಕೆ ಬಂದ್ರು ಕೂಡ ಅಟ್ಯಾಚ್‌ಮೆಂಟ್ ಹೋಗಲ್ಲ. ಆ ದುಡ್ಡಿನ ಅಟ್ಯಾಚ್‌ಮೆಂಟ್. ಅಂದ್ರೆ ಧ್ಯಾನ ಏನಪ್ಪಾ ಅಂತಂದ್ರೆ ಎಲ್ಲಾ ಒಂದು ಬಂಧಗಳಿಂದ ದೂರ ಮಾಡುತ್ತೆ. ಸತ್ಯಕ್ಕೆ ತಗೊಂಡೋಗುತ್ತೆ. ಸತ್ಯಕ್ಕೆ ಹೋದಾಗ ಏನಾಗುತ್ತೆ, ಎಲ್ಲ ಬಂಧಗಳು ದೂರ ಆಗ್ಬೇಕು. ಅಂದ್ರೆ ಭಯಗಳು ದೂರ ಆಗ್ಬೇಕು. ನಿನಗೆ ಲಿಮಿಟೇಷನ್ಸ್ ಇರಬಾರ್ದು. ಅಂದ್ರೆ ಈ ತರ ಕಷ್ಟಗಳಿಗೆ ಯಾವಾಗ್ಲೂ ಭಯ ಬೀಳ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ದುಡ್ಡಿನ ಕಷ್ಟ, ದುಡ್ಡಿನ ಸಮಸ್ಯೆಗಳಿಂದ ಬಂದಿದ್ರೆ ದುಡ್ಡಿಗೆ ಭಯ ಬೀಳ್ತಿರ್ತಾರೆ. ಆ ಗ್ರೂಪ್ ಬಗ್ಗೆ ಹೋಗಿ ಮಾತಾಡಕ್ಕಾಗಲ್ಲ ಅಂದ್ರೆ ಗ್ರೂಪಿಗೆ ಭಯ ಬೀಳ್ತಿರ್ತಾರೆ. ವಿಚಿತ್ರ ಆ ಒಂದು ವಾಸನೆಗಳು ಈ ಜನ್ಮದಿಂದ ಕೂಡ ಬರ್ತವೆ. ಎಲ್ಲರಿಗೂ ಬರ್ತವೆ ಇವು. ಯಾಕಂದ್ರೆ ಹಂಗ್ ಬೆಳ್ಕೊಂಡ್ ಬಂದಿರ್ತೀವಿ.
ಬೆಳ್ಕೊಂಡ್ ಬಂದಾಗ ಧ್ಯಾನ ಸಾಧನೆ ಮಾಡ್ಬೇಕಾದ್ರೆ ಅವಾಗ ಅವು ಅಡ್ಡಿ ಮಾಡ್ತಾ ಇರ್ತವೆ. ಅದ್ರಿಂದ ಹೊರಗ್ ಬರ್ಬೇಕು. ಪ್ರತಿಯೊಂದು ನೆಗೆಟಿವಿಟಿ, ಪ್ರತಿಯೊಂದು ಕಂಡೀಷನ್ ಇಂದ ಹೊರ ಬರ್ಬೇಕು. ಅದೇ ಆಧ್ಯಾತ್ಮ. ಅದೇ ಒಬ್ಬ ಎನ್‌ಲೈಟನ್‌ಮೆಂಟ್ ಅ ಅ ಅ ಸ್ಥಿತಿ. ಎನ್‌ಲೈಟನ್‌ಮೆಂಟ್ ಸ್ಥಿತಿ ಅದು. ಏನು? ಎಲ್ಲಾ ಕಂಡೀಷನ್ಸ್ ಇಂದ, ಎಲ್ಲಾ ವಾಸನೆಗಳಿಂದ, ಎಲ್ಲಾ ಲಿಮಿಟೇಷನ್ಸ್ ಇಂದ ಹೊರಗ್ ಬಂದು ಫ್ರೀಯಾಗಿ ಒಂದು ಪಕ್ಷಿ ತರ ಹಾರ್ಬೇಕು. ಎಲ್ಲಾ ಸ್ಥಿತಿಯಲ್ಲೂ ಕೂಡ ಪಕ್ಷಿ ತರ ಇರ್ಬೇಕು. ಯಾವುದೇ ತಗಳಿ. ವಿಚಿತ್ರ ಆ ಒಂದು ವಾಸನೆಗಳು ನಮ್ಗೆ ಅಂಟಿರ್ತವೆ. ಇನ್ಯಾರೋ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇಂದ ಹೊರಗೆ ಬಂದಿರ್ತಾರೆ ಧ್ಯಾನದಲ್ಲಿ. ಕಂಪ್ಲೀಟ್ ಕ್ಯೂರ್ ಆಗಿರುತ್ತೆ. ಬಟ್ ಒಪ್ಪಲ್ಲ. ಯಾಕಂದ್ರೆ ಆ ವಾಸನೆಗಳು, ಆ ಭಯ ಇರುತ್ತೆ. ಇನ್ನೇನೋ ಇದೆ ಅಂತ. ಅಂದ್ರೆ ಭಯ ಇನ್ನೂ ಹೋಗಿಲ್ಲ ಅಂತ ಅರ್ಥ. ಅಂದ್ರೆ ಸಾಧನೆ ಇನ್ನೂ ಪರಿಪಕ್ವತೆ ಆಗಿಲ್ಲ. ಸಾಧನೆ ಇನ್ನೂ ಮುಕ್ತಾಯ ಆಗಿಲ್ಲ ಅಂತ. ಸಾಧನೆ ಮುಕ್ತಾಯ ಆಗೋ ತನಕ ಕೂಡ ಈ ವಾಸನೆಗಳು ನಮ್ಗೆ ಕೆಲಸ ಮಾಡ್ತಾನೇ ಇರ್ತವೆ. ಹೆಲ್ತ್ ಇಶ್ಯೂಸ್ ಕೂಡ ಹೋಗಿದ್ರು ಕೂಡ ಒಪ್ಪಲ್ಲ. ಯಾಕಂದ್ರೆ ಮನ್ಸು ಆಟ ಆಡಿಸ್ತಿರುತ್ತೆ. ಆ ವಾಸನೆಗಳು ಆಟ ಆಡಿಸ್ತಿರ್ತವೆ. ಬಿಪಿನೋ, ಶುಗರೋ, ತಲೆನೋವು, ಥೈರಾಯ್ಡೋ ಏನೇನೋ ಸಮಸ್ಯೆಗಳಿಗೆ ಬಂದಿರ್ತಾರೆ. ಧ್ಯಾನದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಕ್ಯೂರ್ ಆಗ್ತವೆ. ಬಟ್ ಒಪ್ಪಲ್ಲ. ಯಾಕಂದ್ರೆ ವಾಸನೆಗಳು ಅವು ಎಳಿತಾ ಇರ್ತವೆ. ಆ ರಾಕೆಟ್ ಮೇಲೆ ಹೋದಾಗ ಹೆಂಗೆ ಕೆಳಗಡೆ ಗುರುತ್ವಾಕರ್ಷಣ ಶಕ್ತಿ ಎಳಿತಾ ಇರುತ್ತೋ, ಈ ವಾಸನೆಗಳು ಎಳಿತಾ ಇರ್ತವೆ. ಹಿಂದೆ ಎಳಿತಾ ಇರ್ತವೆ. ಅವು ಎಳಿಬಾರ್ದು. ಮುಂದೋಗ್ಬೇಕು. ಮುಂದೋಗ್ಬೇಕಂದ್ರೆ ಏನು? ಆ ಸಾಧನೆ ಅಂತಕ್ಕಂಥದ್ದು ಯಾವಾಗ್ಲೂ ಇರ್ಬೇಕು. ಆ ಎಚ್ಚರಿಕೆ ಇರ್ಬೇಕು. ಇದೇ ಇರೋದು. ಕಣ್ಣು ಮುಚ್ಚಿದ್ರು ಸಾಧನೆ, ಕಣ್ಣು ತೆಗೆದ್ರು ಸಾಧನೆ ಮಾಸ್ಟರ್ಸ್. ನೀವೇನಾದ್ರೂ ತಗೊಳ್ಳಿ. ಒಂದು ಬುಕ್ ಓದ್ತಿದೀವಿ ಅನ್ಕೊಳ್ಳಿ, ನಿದ್ದೆ ಬರುತ್ತಂದ್ರೆ ಆ ವಾಸನೆ ಏನು? ಆ ಸುಖದ ವಾಸನೆ. ದೇಹ ಸುಖ. ಅಥವಾ ಇನ್ನು ಆಹಾರ ಪದ್ಧತಿ ಸರಿ ಮಾಡ್ಕೊಂಡಿಲ್ಲ. ತ್ಯಾಗ ಮಾಡ್ತಿಲ್ಲ ಸ್ವಲ್ಪ ನೀನು ಆಹಾರನ. ಬಿಡ್ತಾ ಇಲ್ಲ. ಅಂದ್ರೆ ವಾಸನೆಗಳು ನೋಡಿ. ಆ ನಾಲಿಗೆ ವಾಸನೆ. ಒಂದು ದೇಹ ಆ ಸುಖಕ್ಕೆ ದಾಸ ಆಗ್ಬಿಟ್ಟಿರುತ್ತೆ. ಮನ್ಸು ಆ ವಾಸನೆಯಲ್ಲೇ ಬದುಕ್ತಾ ಇರುತ್ತೆ. ಬಿಟ್ಟು ಏನು ಮಾಡ್ಬೇಕು? ತ್ಯಾಗ ಮಾಡ್ಬೇಕು. ಚೆನ್ನಾಗಿ ಧ್ಯಾನ ಮಾಡ್ಬೇಕಾ? 3 ಗಂಟೆ ಧ್ಯಾನ ಮಾಡ್ಬೇಕಾ? ಹುಣ್ಣಿಮೆ ಧ್ಯಾನ ಮಾಡ್ಬೇಕಾ? ಮೌನ ಇರು, ಉಪವಾಸ ಇರು. ನೋಡಿ, ಆ ವಾಸನೆಗಳಿದಾವೆ. ಏನು? ತಿಂತಕ್ಕಂಥ ವಾಸನೆಗಳು. ಕುಂಭಕರ್ಣದ ವಾಸನೆಗಳು. ತಿನ್ನು ವಾಸನೆಗಳು. ಮಾತಾಡು ವಾಸನೆಗಳು. ಅಥವಾ ತೋರ್ಸ್ಕೋಬೇಕಂತ ಮಾತಾಡ್ತಿರ್ತಾರೆ ಕೆಲವೊಬ್ರು. ಸುಮ್ನೆ ಮಾತಾಡೋದೆ, ತೋರ್ಸ್ಕೊಳೋದೆ. ನಾನು ಅಂತ. ಅದಕ್ಕೋಸ್ಕರ ಏನಂದ್ರೆ ಗಂಟೆಗಟ್ಟಲೆ ಮಾತಾಡ್ತಿರ್ತಾರೆ. ಅಂದ್ರೆ ಆ ವಾಸನೆಗಳಿರ್ತವೆ. ತೋರ್ಸ್ಕೋಬೇಕಂತ ವಾಸನೆಗಳು. ನೋಡಿ. ಅಂದ್ರೆ ವಿಚಿತ್ರ ಮಾಯೆಗಳು, ಅಜ್ಞಾನಗಳಿರ್ತವೆ. ಅಂದ್ರೆ ಅವೆಲ್ಲದರಿಂದ ನಾವು ಗಮನಿಸ್ಕೋಬೇಕು. ಯಾವಾಗ ಗಮನಿಸ್ತೀವಿ ಅಂತಂದ್ರೆ, ನಾವು ಮೌನ ಆದಾಗ, ನಮ್ಮಲ್ಲಿ ಶಾಂತತೆ, ಒಂದು ಶೂನ್ಯತ್ವ ಹೆಚ್ಚಾದಾಗ ಏನಾಗುತ್ತೆ, ಈ ವಿಷಯಗಳನ್ನೆಲ್ಲ ಚೆನ್ನಾಗಿ ಗಮನಿಸ್ತೀವಿ. ನಾವೇನ್ ಮಾಡ್ತಿದೀವಿ? ನನ್ನ ಶಕ್ತಿ ಎಲ್ಲಿ ಲೀಕ್ ಆಗ್ತಿದೆ? ಧ್ಯಾನ ಏನೋ ಮಾಡ್ತಿದೀನಿ, ಸಾಧನೆಯನ್ನ ಮಾಡ್ತಿದೀನಿ. ಈ ಶಕ್ತಿಗಳು ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ತಿದಾವೆ. ಭಯಗಳಿರ್ತವೆ. ಒಬ್ಬೊಬ್ರೇ ಹೋಗಕ್ಕಾಗಲ್ಲ. ಧ್ಯಾನಕ್ಕೆ ಬಂದ್ರು ಕೂಡ ಒಬ್ಬೊಬ್ರೇ ಕತ್ಲಲ್ಲಿರಕ್ಕೆ ಭಯ ಬೀಳ್ತಿರ್ತಾರೆ ಇವತ್ತಿಗೂ ಕೂಡ. ಒಂದು 5, 6 ವರ್ಷ ಸಾಧನೆ ಮಾಡಿರ್ತಾರೆ. ಆದ್ರೂ ಕೂಡ ಭಯ ಬೀಳ್ತಿರ್ತಾರೆ ನೋಡಿ. ಕತ್ಲಲ್ಲಿ ಅದ್ಭುತವಾದ ಶಕ್ತಿ ಇರುತ್ತೆ. ಎಂಥ ಶಕ್ತಿ ಇರುತ್ತೆ ಕತ್ಲಲ್ಲಿ. ಪಿರಮಿಡ್ ವ್ಯಾಲಿಯಲ್ಲಿ ಸ್ಟಾರ್ಟಿಂಗ್ ಬಂದಾಗ ಈ ಸ್ವಲ್ಪ ಭಯಗಳಿದ್ವು. ಏನ್ ಮಾಡ್ತಿದ್ದೆ? ರಾತ್ರಿ ತಪಸ್ಸಲೆಲ್ಲ ಹೋಗಿ ಕೂತ್ಬಿಡ್ತಿದ್ದೆ ಒಬ್ನೇ. ಆ ಭಯ ಹೋಗ್ಬಿಡ್ತು. ಗಮನಿಸ್ಕೊಂತಿದ್ದೆ ಏನ್ ನಡೀತಿದೆ ಅಂತ ನನ್ನೊಳಗಡೆ. ಅವಾಗಿಂತ ಆ ಭಯಗಳು ಹೋಗ್ಬಿಟ್ವು. ಆ ಕಾಡಲ್ಲೇ ಒಬ್ಬೊಬ್ನೇ ಹೋಗ್ಬಿಡ್ತಿದ್ದೆ ಪಿರಮಿಡ್ ವ್ಯಾಲಿನಲ್ಲಿ. ಹಿಂದೆಲ್ಲ ಕಾಡಿತ್ತು. ಅಂದ್ರೆ ಗಮನಿಸ್ಕೊಂತಿದ್ದೆ ಏನಾಗ್ತಿದೆ ನನ್ನೊಳಗಡೆ ಅಂತ. ಹಂಗ್ ಸಾಧನೆ ಮಾಡಿದಾಗ ಏನಾಗುತ್ತೆ? ಈ ಭಯದಿಂದ ಹೊರಗೆ ಬರ್ತೀವಿ ಮಾಸ್ಟರ್ಸ್. ಆ ದೇಹದ ಭಯ. ಏನಾಗ್ಬಿಡುತ್ತೋ, ನನ್ ಯಾವ್ದೋ ಬಂದು ಹಾವು ಕಚ್ಚಿಬಿಡುತ್ತೋ, ಅಥವಾ ಯಾವ್ದೋ ಬಂದು ಪ್ರಾಣಿ ಅಟ್ಯಾಕ್ ಮಾಡ್ಬಿಡುತ್ತೋ. ನೀ ಧ್ಯಾನ ಸಾಧನೆ ಮಾಡ್ತಿದ್ದಿ, ನಿನಗೆ ಏನೂ ಆಗಲ್ಲ. ಗೆಲ್ಬಹುದು. ಆ ಭಯನ ಗೆಲ್ಬಹುದು. ಆ ಶಕ್ತಿ ನಿನ್ನಲ್ಲಿದೆ. ನಂಬಿಕೆ, ವಿಶ್ವಾಸ ನೋಡಿ. ಅದು ಬರ್ಬೇಕದು. ಅಂದ್ರೆ ಈ ನಮಗೆ ಒಳಗಡೆ ಏನ್ ನಡೀತಿದೋ ಗಮನಿಸ್ಕೊಂತಾ ಇರ್ಬೇಕು ಯಾವಾಗ್ಲೂ. ಈ ವಾಸನೆಗಳು ಕೆಲಸ ಮಾಡ್ತಾನೇ ಇರ್ತವೆ. ಕೆಲಸ ಮಾಡ್ತಾ ಇರ್ತಾವೆ ಯಾವಾಗ್ಲೂ. ಅಥವಾ ಈ ಪ್ರೆಸೆಂಟ್ ಲೈಫ್ ಆಯ್ತು. ಈ ತರ ವಿಷಯಗಳೆಲ್ಲ ಇರ್ತವೆ. ಪ್ರೆಸೆಂಟ್ ಲೈಫಲ್ಲಿ ಈ ತರ ವಾಸನೆಗಳೆಲ್ಲ ಇರ್ತವೆ. ನೆಕ್ಸ್ಟು ಪಾಸ್ಟ್ ಲೈಫಿಗೆ ಹೋಗೋಣ. ಈ ಪಾಸ್ಟ್ ಲೈಫ್ಸಲ್ಲಿ ಕೆಲವೊಬ್ರು
ಇವಾಗ ಎಕ್ಸ್‌ಪೀರಿಯನ್ಸ್‌ಗಳಿಂದ ಸೇವೆ ಮಾಡಕ್ ಬಂದಿರ್ತಾರೆ. ಎಷ್ಟೋ ಎಕ್ಸ್‌ಪೀರಿಯನ್ಸ್‌ಗಳಾಗಿರುತ್ತೆ ಗತ ಜನ್ಮದಲ್ಲಿ. ಥರ್ಡ್ ಐ ಎಕ್ಸ್‌ಪೀರಿಯನ್ಸು, ಆಸ್ಟ್ರಲ್ ಟ್ರಾವೆಲ್ ಎಕ್ಸ್‌ಪೀರಿಯನ್ಸು, ಇನ್ನೂ ಯಾವುದೋ ಚಾನಲಿಂಗ್ ಎಕ್ಸ್‌ಪೀರಿಯನ್ಸ್ ಏನೇನೋ ಆಗಿರ್ತವೆ. ಇವಾಗ ಸ್ವಲ್ಪ ಎಕ್ಸ್‌ಪೀರಿಯನ್ಸ್‌ಗಳಾಗ್ಬಿಟ್ರೆ ಸಾಕು, ಎಕ್ಸ್‌ಪೀರಿಯನ್ಸ್‌ಗಳು ಅಂಟ್ಬಿಡ್ತಾರೆ ಆ ವಾಸನೆಗಳಿಗೆ. ಎಕ್ಸ್‌ಪೀರಿಯನ್ಸ್ ಎಕ್ಸ್‌ಪೀರಿಯನ್ಸ್ ಇಸ್ ದ ಅಲ್ಟಿಮೇಟ್ ಅದು. ಯಾವುದೇ ಎಕ್ಸ್‌ಪೀರಿಯನ್ಸ್ ಇರಬಾರ್ದು. ಅದು ಆ ಸ್ಥಿತಿಗೆ ಹೋಗ್ಬೇಕು. ಅಂದ್ರೆ ಆ ಮಹಾ ಪರಿಶೂನ್ಯ ಸ್ಥಿತಿಗೆ ಕರ್ಕೊಂಡೋಗುತ್ತೆ. ಸಣ್ಣ ಸಣ್ಣ ಎಕ್ಸ್‌ಪೀರಿಯನ್ಸ್‌ಗಳು ಕೂಡ ಅವರು ಅಟ್ರಾಕ್ಟ್ ಆಗ್ತಿರ್ತಾರೆ. ಯಾಕೆ ಅಟ್ರಾಕ್ಟ್ ಆಗ್ಬಾರ್ದು ಎಕ್ಸ್‌ಪೀರಿಯನ್ಸ್‌ಗಳಿಗೆ ಅಂದ್ರೆ, ಅವೇ ತಲೆ ಓಡ್ತವೆ. ಕಣ್ಣು ಮುಚ್ಚಿದ್ರೆ ಸಾಕು, ಇವತ್ತೇನು ಎಕ್ಸ್‌ಪೀರಿಯನ್ಸ್ ಬಂದಿಲ್ಲ ನೋಡಿ. ಇದು ಅಜ್ಞಾನನೇ. ಯಾರೋ ನಮ್ಮ ಗುರುಗಳು ಹೇಳೋರು, ಯಾರೋ ಮಾಸ್ಟರ್ಸ್ ಕಂಡ್ರೆ ಸಮ್ ಸ್ಟುಪಿಡ್ ವಿಲ್ ಕಮ್ ಅಂಡ್ ಯು ವಿಲ್ ಸೀ ಸಮ್ ಸ್ಟುಪಿಡ್ಸ್ ಅಂತಿದ್ರು. ಸ್ಟುಪಿಡ್ಸ್ ಅಂತಿದ್ರು ಅವರು. ಯಾಕಂದ್ರೆ ವಿಚಿತ್ರ ವಿಚಿತ್ರ ಯಾರ್ಯಾರೋ ಬರ್ತಿರ್ತಾರೆ. ಆಸ್ಟ್ರಲ್ ಮಾಸ್ಟರ್ ಆಗ್ಬೋದು, ಈ ಒಂದು ಆಹ್, ಮಾಮೂಲಿ ಸೋಲ್ಸ್ ಎಲ್ಲ ಬಂದು ಆಟ ಆಡಿಸ್ತಿರ್ತವೆ. ಅವು ಜ್ಞಾನನೇ ಗೊತ್ತಿರಲ್ಲ. ಆ ತರ ಸೋಲ್ಸ್ ಬಂದು ಕಾಣ್ತಿರ್ಬೋದು. ಇನ್ಯಾರೋ ಬಾಡಿ ವೇಕೇಟ್ ಮಾಡಿದವ್ರು ಬಂದು ಕಾಣ್ತಿರ್ಬೋದು. ಈ ತರ ಎಲ್ಲ ಕಾಣಿಸ್ತಾ ಇರ್ತವೆ. ಅಂಥವ್ ಏನ್ ಮಾಡ್ತೀವಿ ನಾವು? ಅವನ್ನೇ ಅನಲೈಸ್ ಮಾಡ್ತಾ ಕೂತ್ಕೊಂತೀವಿ. ಇವತ್ತು ಧ್ಯಾನಕ್ಕೆ ಕೂತ್ರೆ ಮತ್ತೇನೋ ಬರ್ತಾರ. ಇನ್ಯಾರೋ ಬಂದು ಮಾಸ್ಟರ್ಸ್ ನನಗೆ ಮೆಸೇಜ್ ಕೊಡ್ತಾರೋ, ಇನ್ಯಾರೋ ಬಂದು ನನಗೆ ಹೇಳ್ಕೊಡ್ತಾರೋ. ಏನಾಗುತ್ತೆ? ಈ ತರ ವಾಸನೆಗಳಿಗೆಲ್ಲ ನಾವು ದಾಸರಾಗಿ ಧ್ಯಾನ ಮುಂದೆ ಹೋಗೋದಿಲ್ಲ. ಅಂದ್ರೆ ಹಳೇದದು. ಎಕ್ಸ್‌ಪೀರಿಯನ್ಸ್‌ಗಳೇ ಇನ್ನೂ ಅದರಲ್ಲೇ ಇರ್ತಾರೆ. ಬರೀ ಎಕ್ಸ್‌ಪೀರಿಯನ್ಸ್‌ಗಳು ಮುಗಿಸ್ಕೊಂಡು ಧ್ಯಾನಕ್ಕೆ ಬಂದಿರ್ತಾರೆ. ಅಂದ್ರೆ ಹಳೇದು ಎಳೀತಾ ಇರುತ್ತೆ. ಆತ್ಮದಲ್ಲಿ ಅಂದ್ರೆ ಆತ್ಮ ಯಾವತ್ತು ನಿರಂತರ, ಶಾಶ್ವತವಾದದ್ದು. ಹಾಗಾಗಿ ಹಿಂದ್ಲದು ಎಳೀತಾ ಇರುತ್ತೆ. ಎಕ್ಸ್‌ಪೀರಿಯನ್ಸ್‌ಗಳು ಎಳೀತಾ ಇರ್ತವೆ. ಅಥವಾ ಯಾವುವೋ ಈ ಸಂಕಲ್ಪಗಳೆಲ್ಲ ಎಳೀತಾ ಇರ್ತವೆ. ಸಂಕಲ್ಪಗಳಿಗೆ ದಾಸರಾಗೋದು. ಯಾರೋ ಒಂದ್ ಸ್ವಲ್ಪ ಸಂಕಲ್ಪಗಳು ಮಾಡ್ಬಿಟ್ರೆ, ಆ ಸಂಕಲ್ಪಗಳಿಂದ ಹೋಗ್ಬಿಡೋದು. ಅಂದ್ರೆ ಹೋದ ಜನ್ಮದ ವಾಸನೆಗಳು ಅವೆಲ್ಲ. ಅಥವಾ ಸಿದ್ಧಿಗಳು. ಕೆಲವೊಬ್ರು ಹೋದ ಜನ್ಮ ಈ ಕ್ಷುದ್ರ ವಿದ್ಯೆಗಳು ಕಲ್ತಿರ್ತಾರೆ. ಅಥವಾ ಯಾರೋ ಹೀಲಿಂಗ್ ಮಾಡಿರ್ತಾರೆ. ಈ ಜನ್ಮಕ್ಕೂ ಬಂದಾಗ ಕೂಡ ಅವೇ ಕೆಲಸ ಮಾಡ್ತಿರ್ತಾರೆ. ಸಿದ್ಧಿಗಳು ತೋರ್ಸೋದು. ಇವೆಲ್ಲ ವೇಸ್ಟು. ಉಪಯೋಗ ಬರಲ್ಲ. ಸಿದ್ಧಿ ದೊಡ್ಡದಲ್ಲ, ಬುದ್ಧಿ ದೊಡ್ಡದು. ಬುದ್ಧನ ಹತ್ರ ಎಲ್ಲಾ ಸಿದ್ಧಿಗಳಿದ್ವು. ಬಟ್ ಯಾವುದೋ ಅವ್ನು ಪ್ರದರ್ಶಿಸಲಿಲ್ಲ. ಅವನು ಏನ್ ಮಾಡ್ದ? ಆ ಸಿದ್ಧಿಗಳನ್ನೆಲ್ಲ ಲೋಕ ಕಲ್ಯಾಣಕ್ಕೆ ಬಳಸ್ದ. ನೋಡಿ ಮಾಸ್ಟರ್. ಅಥವಾ ಸುಮ್ನೆ ತೋರ್ಪಡಿಕೆಗೆ ಹೀಲಿಂಗ್ ಮಾಡ್ತಿರ್ತಾರೆ. ನಾನ್ ನಿನಗೆ ಹೀಲ್ ಮಾಡ್ತೀನಿ. ನಿನ್ ರೋಗ ಹೋಗಿಸ್ತೀನಿ. ಆ ನನ್ನ ಆಲೋಚನೆಗಳಿಂದ ನಿನ್ಗೆ ಹೀಲ್ ಮಾಡ್ತೀನಿ ಕುಂತ ಜಾಗದಲ್ಲೇ. ಇವೆಲ್ಲ ಉಪಯೋಗಕ್ಕೆ ಬರದೇ ಇರತಕ್ಕಂಥ ಕೆಲಸಗಳು. ಮಾಡಬಾರ್ದು ಇವೆಲ್ಲ. ಇವು ನಿಷಿದ್ಧ ಇವು. PSSM ಅಲ್ಲಿ ನಿಷಿದ್ಧ. ಯಾಕಂದ್ರೆ ನಮ್ಮ ಶಕ್ತಿ ಏನಿದೆ, ಧ್ಯಾನ ಶಕ್ತಿನ ಲೋಕ ಕಲ್ಯಾಣಕ್ಕೆ ಬಳಸ್ತೀವಿ ನಾವು. ಬಿಟ್ರೆ ಏನು ಮಾಡಲ್ಲ. ಯಾಕಂದ್ರೆ ಬುದ್ಧನ ಸ್ಥಿತಿಗೆ ಹೋಗಕ್ ಬಂದಿದ್ದೀವಿ ನಾವು ಇಲ್ಲಿ. ಬುದ್ಧನ ಹತ್ರ ಎಷ್ಟಿದ್ವು? ಎಲ್ಲ ಇತ್ತು. ಏನೇನೇನೇನೋ ಪ್ರದರ್ಶಿಸಿಲ್ಲ. ಬರೀ ಲೋಕ ಕಲ್ಯಾಣಕ್ಕ ಯೂಸ್ ಮಾಡ್ದ ಶಕ್ತಿನ. ನಮ್ಮ ಗುರುಗಳ ಹತ್ರ ಎಷ್ಟು ಶಕ್ತಿಗಳಿದ್ವು. ಯಾವತ್ತೂ ಕೂಡ ಆ ಒಂದು ಶಕ್ತಿಗಳನ್ನ ಪ್ರದರ್ಶಿಸಿಲ್ಲ. ಟ ಶಕ್ತಿ ಪ್ರದರ್ಶಿಸಿದ್ರೆ ಏನಾಗುತ್ತೆ, ನಿಮಗೆ ಎಲ್ಲರೂ ಶಿಷ್ಯಂದ್ರಾಗ್ತಾರೆ. ನಮ್ಮ ಹಿಂದೆ ಹಿಂಬಾಲಿಸ್ತಾರೆ. ಹಿಂದೆ ಯಾರು ಹಿಂಬಾಲಿಸಬಾರ್ದು. ಮಾಸ್ಟರ್ಸ್ ಆಗ್ಬೇಕು. ಶಕ್ತಿ ಪ್ರದರ್ಶಿಸಬಾರ್ದು. ಈ ಪ್ರಪಂಚದ ಜನಗಳು ಏನ್ ಮಾಡ್ತಾರೆ, ಹಿಂದೆ ಹಿಂಬಾಲಿಸ್ತಾರೆ. ಹಿಂಬಾಲಿಸಬಾರ್ದು. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ನಿನ್ನ ಶ್ವಾಸ ಹಿಡಿ. ನಿನ್ನೊಳಗಡೆ ಅನಂತವಾದ ಶಕ್ತಿ ಇದೆ. ನೀನು ಕಡಿಮೆ ಅಲ್ಲ, ನಾನು ಕಡಿಮೆ ಅಲ್ಲ. ಅಂದಾಗ ಏನ್ ಮಾಡ್ತಾನೆ, ಅವನು ಈ ಜನ್ಮ ಆ ಶಿಷ್ಯತ್ವದಿಂದ ಆ ಒಂದು ಸಾಧಕ ಒಬ್ಬ ಮಾಸ್ಟರ್ ಆಗಿ ರೆಡಿ ಆಗ್ತಾನೆ. ನಮ್ಮ ಗುರುಗಳು ಮಾಡಿದ್ದಿದೆ. ಬುದ್ಧ ಮಾಡಿದ್ದಿದೆ. ಯಾಕಂದ್ರೆ ಅದೇ ಅಲ್ಟಿಮೇಟ್ ಸ್ಥಿತಿ. ಯಾಕಂದ್ರೆ ಅವನವನು ಎಲ್ಲ ತನಕ ಅರ್ಥ ಮಾಡ್ಕೊಳಲ್ವೋ, ಅಲ್ಲೇ ತನಕ ಭೂಮಿಗೆ ಬರ್ತಾನೆ ಇರ್ಬೇಕು. ಆ ಇನ್ಯಾರ್ನೋ ಹಿಂಬಾಲಿಸ್ಬೇಕು, ಇನ್ಯಾರ್ನೋ ಡಿಪೆಂಡ್ ಆಗ್ಬೇಕು. ಅಂದ್ರೆ ಈ ವಾಸನೆಗಳು ಹೋದ ಜನ್ಮದ ವಾಸನೆಗಳು ಅವೆಲ್ಲ. ನಾವು ಆ ಹೋದ ಜನ್ಮದ ವಾಸನೆಗಳು ಹೋಗ್ಸಕ್ಕೋಸ್ಕರ ಒಬ್ಬ ಗುರು ಅಥವಾ ಒಬ್ಬ ಮೆಚ್ಯೂರ್ಡ್ ಗುರು ಹತ್ರ ಹೋಗ್ತೀವಿ. ಆ ಗುರು ಹತ್ರ ಹೋದಾಗ ಏನ್ ಮಾಡ್ಬೇಕು, ಈ ವಾಸನೆಗಳೆಲ್ಲ ದೂರ ಮಾಡ್ಕೋಬೇಕು. ಶಕ್ತಿನ, ಸಿದ್ಧಿಗಳನ್ನ, ಹೀಲಿಂಗ್‌ಗಳನ್ನ, ಸಂಕಲ್ಪಗಳನ್ನ ನೋಡಿ. ಇವೆಲ್ಲ ಹೋಗ್ಬೇಕು. ಇವೆಲ್ಲ ಕೊಳೆಗಳು. 24 ಕ್ಯಾರೆಟ್ ಗೋಲ್ಡ್ ತರ ಆಗ್ಬೇಕು. ಗುರು ಏನ್ ಹಿಡಿತಾನಂದ್ರೆ ಸತ್ಯ ನಡೀತಾನೆ. ಯಾವಾಗ್ಲೂ. ತಿಳ್ಕೊಳ್ಳಿ ಮಾಸ್ಟರ್. ಸತ್ಯ ಯಾವಾಗ್ಲೂ ಸತ್ಯ ನಡೀತಾನೆ.
ನಮ್ಮ ಗುರುಗಳು ಯಾವತ್ತೂ ಸತ್ಯನ ಬಿಡ್ಲಿಲ್ಲ. ಹಂಗಾಗಿ ಎಲ್ಲ ಸಿಕ್ತು ಅವ್ರಿಗೆ. ಸತ್ಯಮೇವ ಜಯತೆ. ಯಾವತ್ತು ಜಯಿಸುತ್ತೆ ಸತ್ಯ. ಧ್ಯಾನದಲ್ಲೂ ಕೂಡ, ಈ ಪ್ರೆಸೆಂಟ್ ಲೈಫಲ್ಲೂ ಕೂಡ ಬರ್ತಕ್ಕಂಥ ವಾಸನೆಗಳನ್ನು ಕೂಡ, ಹೋದ ಜನ್ಮದಿಂದ ಬರ್ತಕ್ಕಂಥ ವಾಸನೆಗಳನ್ನು ಕೂಡ ಎಲ್ಲವನ್ನೂ ಜಯಿಸ್ಬೇಕು. ಯಾವುದಕ್ಕೂ ಅಂಟಬಾರ್ದು. ಈ ದುಡ್ಡಿಗೆ ಅಂಟಿರ್ತಾರೆ, ಆ ವುಮೆನ್ನಿಗೆ ಅಂಟಿರ್ತಾರೆ. ಆ ವಾಸನೆಗಳು, ಹೋದ ಜನ್ಮದ ವಾಸನೆಗಳು ಅಥವಾ ಈ ಜನ್ಮದ ವಾಸನೆಗಳು. ಅಧಿಕಾರಕ್ಕೆ ಅಂಟ್ತಿರ್ತಾರೆ, ಧ್ಯಾನಕ್ಕೆ ಬಂದ್ರು ಕೂಡ ಸ್ಟೇಜಿಗೆ ಅಂಟ್ತಾ ಇರ್ತಾರೆ. ಇವೆಲ್ಲ ದಾಟಬೇಕು. ಇವೆಲ್ಲ ಬಂಧಗಳೇ. ನೋಡಿ, ಏನು ಆ ಮನ್ಸು ಟ್ರಿಗರ್ ಮಾಡ್ತಾ ಇರುತ್ತೆ. ಮನ್ಸು ಆಟ ಕೋತಿ. ಇನ್ನು ಮನ್ಸಲ್ಲಿದೆಯಾ ಅಂತ ಇವೆಲ್ಲದಕ್ಕೂ ನೀನು ಅಂಟಿದ್ರೆ, ಸಿದ್ಧಿಗಳಿಗೆ ಅಂಟಿದ್ರು ಕೂಡ ಮನ್ಸು ತಿಳ್ಕೊಳ್ಳಿ. ಆಂಜನೇಯ ಅಲ್ಲ. ಅಂದ್ರೆ ವಿಚಿತ್ರ, ವಿಚಿತ್ರ ಅಜ್ಞಾನಗಳು ಒಳಗಡೆ ಇರ್ತವೆ. ಅವೆಲ್ಲ ಏನಂದ್ರೆ ತುಂಬಾ ಡೀಪ್ ಲೆವೆಲ್ ಅಲ್ಲಿ ಕೂತಿರ್ತವೆ ಅವೆಲ್ಲ. ಅವನ್ನೆಲ್ಲ ಗಮನಿಸ್ಕೋಬೇಕು. ನೋಡಿ, ಸತ್ಯ ನಡಿಬೇಕು. ಯಾವಾಗ್ಲೂ ಸತ್ಯ ನಡಿಬೇಕು. ಶ್ವಾಸ ಹಿಡಿ. ಅದೇ ಸತ್ಯ. ಅದಕ್ಕಿಂತ ಮಿಗಿಲಾದ ಸತ್ಯ ಯಾವುದೂ ಇಲ್ಲ. ಬುದ್ಧಗೂ ಕೊನೆಗೆ ಗೊತ್ತಾಗಿದ್ದು ಅದೇ. ಬುದ್ಧಗೂ ಒಂದೇ ಸತ್ಯ, ನಮಗೂ ಒಂದೇ. ಬೇರೆಯವ್ರಿಗೆ ಬೇರೆ ಬೇರೆ ಇರಕ್ ಸಾಧ್ಯ ಇಲ್ಲ, ಅಸಂಭವ. ಯಾಕೆ ನಾವು ಪತ್ರಿಜಿ ಹತ್ರ ಬಂದಿದ್ದೀವಿ? ಅಂತ ಒಂದು ಅಸ್ತ್ರ, ಆನಾಪಾನಸತಿ ಅಸ್ತ್ರ ಯಾಕೆ ಕೊಟ್ಟಿದಾರಂದ್ರೆ, ಅದಕ್ಕಿಂತ ಮಿಗಿಲಾದ ವಿದ್ಯೆ ಯಾವುದೂ ಇಲ್ಲ. ನಾನು 3 ಜನ್ಮದಿಂದ ಗೊತ್ತು ನನಗೆ. ಇದಕ್ಕಿಂತಲೂ ಮಿಗಿಲಾದ ವಿದ್ಯೆ ಯಾವುದೂ ಇಲ್ಲ. ಹುಡುಕಿದ್ರು ಸಿಗಲ್ಲ. ಹುಡುಕೋದು ಕೂಡ ಹುಡುಕು. ಕೊನೆಗೆ ಗೊತ್ತಾಗೋದೇ ಇದೆ. ಬೇರೆ ಯಾವುದೂ ಇಲ್ಲ ಮಾರ್ಗ. ಅಂದ್ರೆ ವಾಸನೆಗಳಿದ್ದಾಗ ಇವೆಲ್ಲ ಸಣ್ಣ, 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 ಸಣ್ಣ ಬಂದ್ ಕೆಲಸ ಮಾಡ್ತಾ ಇರ್ತವೆ. ಈ ವಾಸನೆಗಳೆಲ್ಲ ಹೋಗ್ಬೇಕು. ಕೊಳೆಗಳು ಹೋಗ್ಬೇಕು. ಆ ಜಮೀನು ಆ ಕಳೆ ಕಿತ್ತಿದಾಗ ಎಷ್ಟು ಸಮೃದ್ಧವಾಗಿ ಬೆಳೆಯುತ್ತೆ. ಒಳ್ಳೆ ಫಸಲು ಕೊಡುತ್ತೆ. ಆ ತರ ಈ ಕಳೆಗಳೆಲ್ಲ ಹೋದಾಗ ಸಮೃದ್ಧವಾಗಿ ಬೆಳಿತೀವಿ ನಾವು. ಏನು? ಸಮೃದ್ಧವಾದ ಒಂದು ಜ್ಞಾನ, ಆ ಬುದ್ಧತ್ವ ಸಿಗುತ್ತೆ. ಆ ಬುದ್ಧತ್ವ ಸಿಗ್ಬೇಕು ಎಲ್ಲರಿಗೂ. ಏನು ಬುದ್ಧತ್ವ ಅಂದ್ರೆ? ಏನಿಲ್ಲ, ಮಹಾಕಾರಣ ಲೋಕ. ಅದೇ ಬುದ್ಧತ್ವ. ಅಲ್ಲಿಗೆ ಹೋಗ್ಬೇಕು. ಎಲ್ಲರೂ ಅಲ್ಲಿಗೆ ಹೋಗ್ಬೇಕು. ನಮ್ಮ ಗುರುಗಳೆಲ್ಲ ರೆಡಿ ಮಾಡಿದ್ದಾರೆ ಅದಕ್ಕೆ. ಏನು? ಎಂತ 18 ಪ್ರಿನ್ಸಿಪಲ್ಸ್ ಎಲ್ಲಿದಾವೆ? ಗಮನಿಸ್ಕೋಬೇಕು ಮಾಸ್ಟರ್ಸ್. ಎಲ್ಲಾನು ಗಮನಿಸ್ಕೋಬೇಕು. ಧ್ಯಾನಕ್ಕೆ ಕೂತಾಗ ಗಮನಿಸ್ಬೇಕು. ಮಾತಾಡ್ಬೇಕಾದ್ರೆ ಗಮನಿಸ್ಬೇಕು. ಕಣ್ ತೆಗ್ದಾಗ ಗಮನಿಸ್ಬೇಕು. ಗಮನಿಸ್ಕೊಂಡಾಗ ಎಲ್ಲಿಂದ ಬರ್ತಾ ಇದೆ ಗೊತ್ತಾಗುತ್ತೆ. ಗಮನಿಸ್ಕೋಬೇಕಂದ್ರೆ ಏನ್ ಬೇಕು? ಚೆನ್ನಾಗಿ ಸಾಧನೆ ಬೇಕು. ಶಾಂತತೆ ಕಾಪಾಡ್ಕೋಬೇಕು. ಯಾವಾಗ್ಲೂ ಶಾಂತತೆ ಕಾಪಾಡ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಏನ್ ಬರ್ತಿದಾವೆ ಒಳಗಡೆ, ಏನು ಹುಚ್ಚಾಟ ನಡೀತಿದೆ ಒಳಗಡೆ, ಗೊತ್ತಾಗುತ್ತೆ. ಚೆನ್ನಾಗಿ ಗೊತ್ತಾಗುತ್ತೆ. ಗೊತ್ತಾದಾಗ ಏನ್ ಮಾಡ್ತೀವಿ? ಅಲ್ಲಲ್ಲೇ ಅವನ್ನ ದೂರ ಮಾಡ್ತೀವಿ, ಕಿತ್ತಾಕ್ತೀವಿ ನಮ್ಮೊಳಗಿಂದ. ಆ ಕಳೆನ ಕಿತ್ತಾಕ್ತೀವಿ, ಕೊಳೆನ ಕಿತ್ತಾಕ್ತೀವಿ. ಕೊಳೆನ ಕಿತ್ತಾಕ್ದಾಗ ಏನಾಗುತ್ತೆ? ಶುಭ್ರ ಆಗುತ್ತೆ. ಆತ್ಮ ಶುಭ್ರ ಆಗುತ್ತೆ. ಮುಂದೋಗ್ತೀವಿ ಇನ್ನು. ಏನು? ದಿನ, 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 ದಿನ ಏನು? ಆ ಒಂದು ಜ್ಞಾನದ ಜೊತೆ, ಆ ಬುದ್ಧತ್ವದ ಜೊತೆ ಒಂದಾಗ್ಬೇಕು. ಅದೇ ಇರೋದು. ಆ ಬುದ್ಧತ್ವದ ಜೊತೆ ಒಂದಾಗ್ತಿಲ್ಲ ನಾನು. ಇನ್ನೂ ಆ ವಾಸನೆಗಳಿಗೆ ಅಂಟಿದ್ದೀನಂದ್ರೆ ನೀನು ಮತ್ತೆ ಬರ್ತೀಯ. ಎದಕ್ ಬರ್ತೀಯ? ಮತ್ತೆ ಬುದ್ಧತ್ವ ಸಂಪಾದಿಸಕ್ಕೋಸ್ಕರ ಬರ್ತೀಯ. ಬೇರೇನಿಲ್ಲ. ಹಂಗಾಗಿ ನಮ್ಮ ಗುರುಗಳು ಯಾವತ್ತು ಏನೂ ಮಾಡ್ಲಿಲ್ಲ. ಬರೀ ಧ್ಯಾನ, ಧ್ಯಾನ, ಧ್ಯಾನ ಹೇಳಿದ್ರು. ಆನಾಪಾನಸತಿ ಹೇಳಿದ್ರು ಅಷ್ಟೇ. ಬುಕ್ಸ್ ಓದು. ಸಜ್ಜನ ಸಂಗತಿ ಮಾಡು. ಯಾಕೆ? ಅದಕ್ಕಿಂತಲೂ ಮಿಗಿಲಾದ ಜ್ಞಾನ ಯಾವುದು ಇಲ್ಲ. ಇವೇ ಮಾಡ್ಬೇಕು. ಶಾರ್ಟ್ಸ್ ಕಟ್ಸ್ ಏನು ಬಳಸಬಾರ್ದು. ಸಂಕಲ್ಪ ಮಾಡ್ತೀನಿ, ಅದು ಮಾಡ್ತೀನಿ. ಅವೆಲ್ಲ ಏನಂದ್ರೆ ಮಸಾಲೆಗಳಿದ್ದಂಗೆ ಅಷ್ಟೇ. ಉಪಯೋಗ ಇಲ್ಲ. ಅವ್ಯಾವು ಉಪಯೋಗ ಇಲ್ಲ. ಅವೆಲ್ಲ ಸುಮ್ನೆ ಆಟಗಳು ಅವೆಲ್ಲ. ಆಟ ಹಿಡಿಬಾರ್ದು. ಸತ್ಯ ಹಿಡಿಬೇಕು. ನೋಡಿ, ನಾನು 23 ವರ್ಷ ನಮ್ಮ ಗುರುಗಳ ಹತ್ರ ಕೇಳಿದ್ದಿದೆ. ಧ್ಯಾನ ಬಿಟ್ರೆ ಏನು ಕೇಳಲಿಲ್ಲ. ಆನಾಪಾನಸತಿ ಬಿಟ್ರೆ. ಇದೇ ಸತ್ಯ. ಬೇರೆ ಏನಿಲ್ಲ. ಅದೇನ್ ಮಾಡುತ್ತೆ? ಮಹಾಕಾರಣ ಲೋಕಕ್ಕೆ ತಗೊಂಡೋಗುತ್ತೆ. ಈ ವಾಸನೆಗಳು ಹಿಡ್ಕೊಂಡ್ರೆ ಮತ್ತೆ ಬರ್ತೀನಿ. ಮಹಾಕಾರಣ ಲೋಕ ಅಲ್ಲ, ಮತ್ತೆ ಭೂಮಿಗೆ ಬರ್ತೀನಿ ನೀನು. ಮಹಾಕಾರಣ ಲೋಕ ಅಂತಕ್ಕಂಥ ಮರ್ತು ಬಿಡ್ಬೇಕು. ಈ ವಾಸನೆಗಳಿಗೆ ಅಂಟಿದ್ರೆ. ಸತ್ಯ ನಡಿಬೇಕು ಮಾಸ್ಟರ್ಸ್. ಯಾವತ್ತು ಸತ್ಯ ನಡಿಬೇಕು. ಆ ಸತ್ಯ ಎಲ್ರಿಗೂ ಒಂದೇ ಇರುತ್ತೆ. ಇವತ್ತು ಇರುತ್ತೆ. ಯಾವತ್ತಿರ್ತಕ್ಕಂಥದ್ದು ಸತ್ಯ. ಏನು?
ಶ್ವಾಸ ನೋಡಿ ಸಿಂಪಲ್. ಅದೇ ಗುರು. ಅದಾದ್ಮೇಲೆ ನೋ ಶಾರ್ಟ್ ಕಟ್ಸ್. ಸಣ್ಣ ಯಾವುದೋ ಬೇಗ ಆಗ್ಬಿಡುತ್ತೆ ಸಂಕಲ್ಪ ಮಾಡಿದ್ರೆ, ಇನ್ಯಾರೋ ಬಂದು ನನಗೆ ಹೀಲ್ ಮಾಡ್ತಾರೆ, ಇನ್ಯಾರೋ ದಾರಿ ತೋರಿಸ್ತಾರೆ, ಬೇಗ ಆಗ್ಬಿಡುತ್ತೆ. ನೋ, ನೋ ಎಲ್ಲಿ ಇಲ್ಲೇ ಇಲ್ಲ. ಬೇಗ ಆಗ್ತಕ್ಕಂಥದ್ದು ಎಲ್ಲಿ ಇಲ್ಲ. ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್ಪು. ಮತ್ತೆ ಸಾಧನೆ ಯಾರು ಮಾಡ್ಬೇಕು? ನೀನೇ ಮಾಡ್ಬೇಕು ಸಾಧನೆ. ಯಾಕಂದ್ರೆ ನಿನ್ನ ನೀನು ತಿಳಿಬೇಕಲ್ಲ. ನೀನು ಸಾಧನೆ ಮಾಡಿದ್ರೆ ನಿನ್ನನ್ನ ಅರ್ಥ ಮಾಡ್ಕಂತಿ. ಬೇರೇನೋ ಯಾರೋ ಹೇಳಿದ್ರೆ ಅದು ಇನ್ಫಾರ್ಮೇಷನ್ ಅಷ್ಟೇ. ಅದು ನಿನ್ನ ಸಾಧನೆ ಅಲ್ಲ. ಅವ್ರ ಸಾಧನೆ ಹೇಳಿದಾರೆ ಅವರು ಅಷ್ಟೇ. ಅಂದ್ರೆ ಈ ತರ ವಾಸನೆಗಳೆಲ್ಲ ಇರ್ತಾವೆ ಒಳಗಡೆ. ಹೋದ ಜನ್ಮದಿಂದ ಅಥವಾ ಈಗ ಬೆಳೆದಿರ್ತಕ್ಕಂಥ ರೀತಿಯಿಂದ ಅವನ್ನೆಲ್ಲ ಹೋಗ್ಬೇಕು. ಕೊಳೆಗಳು ಅವೆಲ್ಲ. ಆ ಕೊಳೆಗೆ ಹೋಗಿ ಶುಭ್ರ ಆದಾಗ ಎಲ್ಲ ಸಿಗುತ್ತೆ. ಸಂಪತ್ತು ಸಿಗುತ್ತೆ. ಷಟ್ ಸಂಪತ್ತು ಸಿಗುತ್ತವೆ. ಇವೇ ಬೇಕಲ್ಲ. ಅಂದ್ರೆ ಈ ವಾಸನೆಗಳು ಯಾವತ್ತೂ ಕೆಲಸ ಮಾಡಬಾರ್ದು. ಧ್ಯಾನ ಕೂತಾಗು, ಕಣ್ ತೆಗೆದಾಗು, ಮಾತಾಡ್ಬೇಕಾದ್ರು, ಆಲೋಚನೆ ಮಾಡ್ದಾಗು, ಮಾಡ್ಬೇಕಾದ್ರು ಯಾವಾಗ್ಲೂ ಇರ್ತವೆ ಆತ್ಮಕ್ಕೆ. ಈ ವಾಸನೆಗಳು ಕೆಲಸ ಮಾಡ್ತಾ ಇರ್ತವೆ ಯಾವಾಗ್ಲೂ. ಆ ಆ ವಾಸನೆಗಳು ಕೆಲಸ ಮಾಡದೆ ಅಟ್ರಾಕ್ಷನ್ಸ್ ಕೆಲಸ ಮಾಡದೆ ಮುಂದೋಗನೆ ಜ್ಞಾನಿ. ಅವನೇ ಒಬ್ಬ ಬುದ್ಧ. ಜ್ಞಾನಿ ಆಗ್ಬೇಕು. ಯಾವಾಗ್ಲೂ ಜ್ಞಾನಿ ಆಗ್ಬೇಕು. ಹಂಗಾಗಿ ಈ ಭೂಮಿಗೆ ಬಂದಿದೀವಿ ನಾವು. ಆ ಜ್ಞಾನ ಸ್ವಲ್ಪ ಕಮ್ಮಿತ್ತು. ಮತ್ತೆ ಅದನ್ನೇನ್ ಮಾಡಿದ್ವಿ, ಹೆಚ್ಚು ಮಾಡ್ಕೊಳಕ್ಕೋಸ್ಕರ ಬಂದಿದೀವಿ ಭೂಮಿಗೆ. ಅದು ಬಿಟ್ಟು ಈ ವಾಸನೆಗಳಿಗೆ, ಪ್ರಾಪಂಚಿಕದಲ್ಲಿ ಬರ್ತಕ್ಕಂಥ ವಾಸನೆಗಳಿಗೆ, ಆಧ್ಯಾತ್ಮಿಕದಲ್ಲಿ ಬರ್ತಕ್ಕಂಥ ವಾಸನೆಗಳಿಗೆಲ್ಲ ನಾವು ದಾಸರಾದ್ರೆ ಏನಾಗ್ತೀವಿ, ಮುಂದೋಗಲ್ಲ. ಒಬ್ಬ ಬುದ್ಧ ಆಗೋದಿಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್.